ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಹಾಗೆಯೇ ಎರಡನೇ ರಾಷ್ಟ್ರಕವಿ, ರಸಋಷಿ, ಕನ್ನಡದ ವರ್ಡ್ಸ್ ವರ್ತ್ ಬಿರುದಾಂಕಿತರಾದ ಮತ್ತು ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡಿರುವ ಕುವೆಂಪುನವರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಪ್ರಸ್ತುತಪಡಿಸಿರುವಂಥದ್ದು. ನಾವು ನೇರವಾಗಿ ಕವಿ ಪರಿಚಯಕ್ಕೆ ಹೋಗೊಂಡ್ರಿ. ಕುವೆಂಪುನವರ ಕವಿ ಪರಿಚಯ: ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನೆ ಮನಮೈ ಮರೆಯುವುದು ಎಂದು ಹಾಡಿದ ಮಹಾಕವಿ ಕುವೆಂಪುನವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟು ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿರುವಂಥದ್ದು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಎಂಬ ಗ್ರಾಮದಲ್ಲಿ ಡಿಸೆಂಬರ್ 29, 1904 ಜನಿಸಿರುವಂಥದ್ದು. ಈ ಹಿರೇಕೊಡಗಿ ಎಂಬ ಗ್ರಾಮ ಕುವೆಂಪುನವರ ತಾಯಿಯ ತವರೂರಾಗಿತ್ತು. ಇವರು ಬೆಳೆದದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ. ತಂದೆಯ ಹೆಸರು ವೆಂಕಟಪ್ಪ ಗೌಡ, ತಾಯಿಯ ಹೆಸರು ಸೀತಮ್ಮ, ಮಡದಿಯ ಹೆಸರು ಹೇಮಾವತಿ. ಇವರಿಗೆ 4 ಜನ ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದೂಕಲಾ, ತಾರಿಣಿ ಚಿದಾನಂದ. ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರಾಮಣಿ, ನಂತರದ ಕಾವ್ಯನಾಮ ಕುವೆಂಪು. ಇವರ ಗುರುಗಳು ಟಿ.ಎಸ್. ವೆಂಕಣ್ಣಯ್ಯ. ಇವರು ನವೋದಯ ಸಾಹಿತ್ಯದ ಕವಿ. ಇವರ ಶಿಕ್ಷಣದ ಬಗ್ಗೆ ಮಾಹಿತಿ ನೋಡೋದಾದರೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೂಲಿ ಮಠದಲ್ಲಿ ಮುಗಿಸಿದ್ರು, ಅಂದರೆ ಕುಪ್ಪಳ್ಳಿಯಲ್ಲಿ ಮುಗಿಸಿರುವಂಥದ್ದು. ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಮುಗಿಸಿರುವಂಥದ್ದು. ಹೈಸ್ಕೂಲು ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಮುಗಿಸಿದ್ರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಹಾಗೂ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಕುವೆಂಪುನವರ ವೃತ್ತಿ ಜೀವನ: 1929 ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು. 1955 ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ನಂತರ 1960 ನಿವೃತ್ತಿ ಹೊಂದಿದರು. ವಿಶ್ವವಿದ್ಯಾಲಯವೊಂದರ ಕುಲಪತಿಯಾದ ಮೊದಲ ಕನ್ನಡಿಗ ಕುವೆಂಪುನವರು. ಇವರು ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವ ಉದಯರವಿಯಲ್ಲಿ ವಾಸಿಸುತ್ತಿದ್ದರು. ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಆರಂಭಿಸಿರುವಂಥದ್ದು. ಕುವೆಂಪುನವರ ಸಾಹಿತ್ಯ: 1922 ಇಂಗ್ಲಿಷ್ ಭಾಷೆಯಲ್ಲಿ ತಮ್ಮ ಮೊದಲ ಕವನ ಸಂಕಲನ ಬಿಗಿನರ್ಸ್ ಮ್ಯೂಸ್ ಅನ್ನು ಪ್ರಕಟಿಸಿದರು. ಕೆಲವು ಪುಸ್ತಕಗಳಲ್ಲಿ ಬಿಗಿನರ್ಸ್ ನ್ಯೂಸ್ ಅಂತ ಇರುವಂಥದ್ದು ಸ್ನೇಹಿತರೆ. ಆಗ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರಾಮಣಿ ಎಂದಿತ್ತು. ಅಂದರೆ ಈ ಬಿಗಿನರ್ಸ್ ಮ್ಯೂಸ್ ಕವನ ಸಂಕಲನ ಪ್ರಕಟಿಸಿರುವಂಥ ಸಂದರ್ಭದಲ್ಲಿ ಇವರ ಕಾವ್ಯನಾಮ ಕಿಶೋರ ಚಂದ್ರಾಮಣಿ ಅಂತಿತ್ತು. ನಂತರದಲ್ಲಿ ಕುವೆಂಪು ಎಂಬ ಕಾವ್ಯನಾಮವಾಯಿತು. ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಕುವೆಂಪುನವರ ಇಂಗ್ಲಿಷ್ ವ್ಯಾಮೋಹ ಬಿಡಿಸಿ ಇವರಿಗೆ ಕನ್ನಡದಲ್ಲಿ ಬರೆಯಲು ಪ್ರೇರೇಪಿಸಿದರು. ನಂತರ ಕುವೆಂಪುನವರು ಕನ್ನಡದಲ್ಲಿ ಕೃತಿಗಳನ್ನು ರಚನೆ ಮಾಡುವುದಕ್ಕೆ ಪ್ರಾರಂಭಿಸಿದರು. 1924 ರಚಿಸಿದ ಅಮಲನ ಕತೆ ಇವರ ಮೊದಲ ಕನ್ನಡ ಕವನ ಸಂಕಲನ. ಚಿಕ್ಕಂದಿನಿಂದಲೇ ಮಲೆನಾಡಿನ ಪರಿಸರದಲ್ಲಿ ಬೆಳೆದ ಕುವೆಂಪುನವರಿಗೆ ಅಪಾರವಾದ ಪರಿಸರ ಪ್ರೇಮ. ಅವರ ಪರಿಸರ ಪ್ರೀತಿಯೇ ಅವರ ಕಾವ್ಯದಲ್ಲಿ ಜೀವಂತವಾಗಿ ಮೇಳೈಸಿರುವಂಥದ್ದು. ಜತೆಗೆ ನಾಡು ಕಂಡ ಧೀಮಂತರಾದ ಶ್ರೀ ಟಿ.ಎಸ್. ವೆಂಕಣ್ಣಯ್ಯ, BM ಶ್ರೀ AR ಕೃಷ್ಣಶಾಸ್ತ್ರಿಯವರ ಒಡನಾಟ, ಮಾರ್ಗದರ್ಶನಗಳು ಅವರ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವು. 1925 ಪ್ರಕಟವಾದ ಕುವೆಂಪುನವರ ಬೊಮ್ಮನಹಳ್ಳಿ ಕಿಂದರ ಜೋಗಿ ನಾಡಿನಾದ್ಯಂತ ಮಕ್ಕಳ ಬಾಯಲ್ಲಿ ನಲಿದಾಡಿತು. ಸೆಂಟ್ರಲ್ ಕಾಲೇಜು ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷ ಪದವಿಯೂ ಇವರನ್ನು ಅರಸಿ ಬಂದಿರುವಂಥದ್ದು. ಇವರ ಕವನ ಸಂಕಲನಗಳು: ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕಥನ ಕವನಗಳು,
ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಕೃತ್ತಿಕೆ, ಪಕ್ಷಿಕಾಶಿ, ಷೋಡಶಿ, ಕಿಂಕಿಣಿ, ಚಂದ್ರಮಂಚಕೆ, ಬಾಚಕೋರಿ, ಇಕ್ಷು ಗಂಗೋತ್ರಿ, ಅನಿಕೇತನ, ಜೇನಾಗುವೆ, ಅನುತ್ತರ, ಮಂತ್ರಾಕ್ಷತೆ, ಕದರಡಕೆ, ಪ್ರೇತಕ್ಯು, ಕುಟಿಚರ, ಹೊನ್ನಹೊತ್ತಾರ, ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ ಇವೆಲ್ಲವೂ ಕುವೆಂಪುನವರ ಕವನ ಸಂಕಲನಗಳು. ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು ಇವೆರಡು ಕುವೆಂಪುನವರ ಕಥಾ ಸಂಕಲನಗಳು. ಶ್ರೀ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ ಎಂಬ ಎರಡು ಜೀವನ ಚರಿತ್ರೆಗಳನ್ನು ಕುವೆಂಪುನವರು ಬರೆದಿರುವಂಥದ್ದು. ಕುವೆಂಪುನವರ ಬರೆದ ನಾಟಕಗಳು: ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಕಾನೀನ ಇವು ಕುವೆಂಪುನವರ ಬರೆದ ನಾಟಕಗಳು. ಕುವೆಂಪುನವರು ರಚಿಸಿದ ಕಾದಂಬರಿಗಳ ಬಗ್ಗೆ ನೋಡೋದಾದರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವೆರಡು ಕುವೆಂಪುನವರು ರಚಿಸಿದ ಕಾದಂಬರಿಗಳು. ಈ ಎರಡು ಕಾದಂಬರಿಗಳಲ್ಲಿ ಅಜ್ಞಾನ, ಮೂಢನಂಬಿಕೆ, ಶೋಷಣೆ ಇವೆಲ್ಲವುಗಳಿಂದ ಮುಕ್ತವಾಗಿ ಬದುಕಲು ಬೇಕಾದ ಸಹನೀಯ ವಾತಾವರಣ ನಿರ್ಮಿಸುವುದರ ಕುರಿತಾಗಿರುವಂಥದ್ದು. ಕುವೆಂಪುನವರ ವಿಮರ್ಶಾ ಕೃತಿಗಳು: ಕಾವ್ಯವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋ ವೈ ಸಹ ಇತ್ಯಾದಿ ಇವು ಕುವೆಂಪುನವರು ರಚಿಸಿದ ವಿಮರ್ಶಾ ಕೃತಿಗಳು. ಶಿಶು ಸಾಹಿತ್ಯ: ಅಮಲನ ಕತೆ, ಮೋಡಣ್ಣನ ತಮ್ಮ, ಹಾಳೂರು, ಬೊಮ್ಮನಹಳ್ಳಿ ಕಿಂದರಜೋಗಿ, ನನ್ನ ಗೋಪಾಲ, ನನ್ನ ಮನೆ, ಮೇಘಪುರ, ಮರಿವಿಜ್ಞಾನಿ, ನರಿಗಳಿಗೇಕೆ ಕೂಡಿಲ್ಲ ಇವೆಲ್ಲವೂ ಕುವೆಂಪುನವರು ರಚಿಸಿದ ಶಿಶು ಸಾಹಿತ್ಯದ ಬಗ್ಗೆ ಮಾಹಿತಿ. ಕುವೆಂಪುನವರು ರಚಿಸಿದ ಅನುವಾದ ಗ್ರಂಥಗಳು: ವೇದಾಂತ, ಗುರುವಿನೊಡನೆ ದೇವರೆಡೆಗೆ, ಜನಪ್ರಿಯ ವಾಲ್ಮೀಕಿ ರಾಮಾಯಣ, ಕೊಲಂಬೋ ಇಂದ ಆಲ್ಮೋರಕೆ ಇವು ಕುವೆಂಪುನವರು ರಚಿಸಿರುವಂಥ ಅನುವಾದ ಗ್ರಂಥಗಳು. ಮಹಾಕಾವ್ಯ: ಶ್ರೀರಾಮಾಯಣ ದರ್ಶನಂ 1949ರಲ್ಲಿ ಈ ಮಹಾಕಾವ್ಯ ರಚಿಸಿರುವಂಥದ್ದು. ಕುವೆಂಪುನವರು ಈ ಮಹಾಕಾವ್ಯವನ್ನು ತಮ್ಮ ಗುರು ಟಿ.ಎಸ್. ವೆಂಕಣ್ಣಯ್ಯನವರಿಗೆ ಅರ್ಪಿಸಿರುವಂಥದ್ದು. ನೆಕ್ಸ್ಟ್ ಖಂಡಕಾವ್ಯಗಳು. ಚಿತ್ರಾಂಗದ ಅನ್ನೋದು ಕುವೆಂಪು ರಚಿಸಿದ ಖಂಡಕಾವ್ಯ. ಆತ್ಮಕಥೆ: ಕುವೆಂಪುನವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ನೆನಪಿನ ದೋಣಿಯಲ್ಲಿ ಅಂತನ್ನೋದು ಕುವೆಂಪುನವರ ಆತ್ಮಕಥೆ. ಆಯ್ದ ಸಂಕಲನಗಳು: ಕನ್ನಡ ಡಿಂಡಿಮ, ಪ್ರಾರ್ಥನಾ ಗೀತಾಂಜಲಿ, ಕಬ್ಬಿಗನ ಕೈಬುಟ್ಟಿ, ನುಡಿನಮನ ಇವು ಕುವೆಂಪುನವರ ಆಯ್ದ ಸಂಕಲನಗಳು. ಪ್ರಬಂಧ: ಮಲೆನಾಡಿನ ಚಿತ್ರಗಳು ಇದು ಪ್ರಬಂಧ. ಭಾಷಣ ಮತ್ತು ಲೇಖನ, ಸಾಹಿತ್ಯ ಪ್ರಚಾರ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ಷಷ್ಠಿ ನಮನ, ಮನುಜಮತ ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ ಇವು ಕುವೆಂಪುನವರ ಭಾಷಣ ಮತ್ತು ಲೇಖನಗಳು. ಕುವೆಂಪುನವರ ಬಿರುದುಗಳು: ಎರಡನೇ ರಾಷ್ಟ್ರಕವಿ, ರಸಋಷಿ, ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡಿರುವಂಥದ್ದು, ಕನ್ನಡದ ವರ್ಡ್ಸ್ ವರ್ತ್ ಇವೆಲ್ಲವೂ ಕುವೆಂಪುನವರಿಗಿದ್ದ ಬಿರುದುಗಳ ಸ್ನೇಹಿತರೆ. ಕನ್ನಡದಲ್ಲಿ ಒಟ್ಟು 3 ರಾಷ್ಟ್ರಕವಿಗಳಿರುವಂಥದ್ದು ಸ್ನೇಹಿತರೆ. ಮೊದಲನೆಯವರು ಮಂಜೇಶ್ವರ ಗೋವಿಂದ ಪೈ. ನಮ್ಮ ದೇಶದಲ್ಲಿ ರಾಷ್ಟ್ರಕವಿ ಬಿರುದು ಪಡೆದ ಮೊದಲ ವ್ಯಕ್ತಿ ಇವರು. ಇವರನ್ನ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದನ್ನು ನೀಡಿರುವಂಥದ್ದು. ಎರಡನೆಯವರು ಕುವೆಂಪುನವರು. 1964ರಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪುನವರನ್ನ ರಾಷ್ಟ್ರಕವಿ ಅಂತ ಘೋಷಣೆ ಮಾಡಿರುವಂಥದ್ದು. ಕುವೆಂಪುನವರು ಎರಡನೆಯ ರಾಷ್ಟ್ರಕವಿ ಸ್ನೇಹಿತರೆ. ಮೂರನೆಯವರು ಜಿ.ಎಸ್. ಶಿವರುದ್ರಪ್ಪ. 2006ರಲ್ಲಿ ಕರ್ನಾಟಕ ಸರ್ಕಾರವು ಜಿ.ಎಸ್. ಶಿವರುದ್ರಪ್ಪನವರನ್ನ ರಾಷ್ಟ್ರಕವಿ ಎಂದು ಘೋಷಣೆ ಮಾಡಿರುವಂಥದ್ದು. ಜಿ.ಎಸ್. ಶಿವರುದ್ರಪ್ಪನವರು ಮೂರನೇ ರಾಷ್ಟ್ರಕವಿ ಸ್ನೇಹಿತರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು. ಪದ್ಮಭೂಷಣ ಪ್ರಶಸ್ತಿ,
ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದು, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ. ಇದು ಮರಣೋತ್ತರವಾಗಿ ಲಭಿಸಿರುವಂಥ ಪ್ರಶಸ್ತಿ. ಇವಿಷ್ಟು ಪ್ರಶಸ್ತಿಗಳು ಕುವೆಂಪುನವರಿಗೆ ಲಭಿಸಿರುವಂಥದ್ದು ಸ್ನೇಹಿತರೆ. ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಕೊಡಮಾಡುವಂಥ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪುನವರು ಸ್ನೇಹಿತರೆ. 1928ರಲ್ಲಿ ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘದ ಆಶ್ರಯದಲ್ಲಿ ನಡೆದ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1958ರಲ್ಲಿ ಧಾರವಾಡದಲ್ಲಿ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕುವೆಂಪುನವರಿಗೆ 3 ವಿಶ್ವವಿದ್ಯಾಲಯಗಳಿಂದ ಡಾಕ್ಟರ್ ಆಫ್ ಲಿಟರೇಚರ್ ಪ್ರಶಸ್ತಿ ಲಭಿಸಿರುವಂಥದ್ದು. ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಈ ರೀತಿ 3 ವಿಶ್ವವಿದ್ಯಾಲಯಗಳು ಕುವೆಂಪುನವರಿಗೆ ಡಾಕ್ಟರ್ ಆಫ್ ಲಿಟರೇಚರ್ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿರುವಂಥದ್ದು. ಕರ್ನಾಟಕ ಸರ್ಕಾರವು 2005ರ ಡಿಸೆಂಬರ್ನಲ್ಲಿ ಕುವೆಂಪು ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿತ್ತು. ಕುವೆಂಪುನವರ ಬೆರಳ್ಗೆ ಕೊರಳ್ ಎಂಬ ನಾಟಕವು ಚಲನಚಿತ್ರವಾಗಿರುವಂಥದ್ದು. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಎಂಬ ಕಾದಂಬರಿಯೂ ಕೂಡ ಚಲನಚಿತ್ರವಾಗಿರುವಂಥದ್ದು. ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಧಾರಾವಾಹಿಯಾಗಿರುವಂಥದ್ದು ಹಾಗೂ 9 ಗಂಟೆಗಳ ಅವಧಿಯ ನಾಟಕವಾಗಿಯೂ ಮೈಸೂರಿನ ರಂಗಾಯಣದಲ್ಲಿ ಮತ್ತು ಬೆಂಗಳೂರಿನ ಕಲಾಗ್ರಾಮದಲ್ಲಿ ಪ್ರದರ್ಶನಗೊಂಡಿರುವಂಥದ್ದು. ಕುವೆಂಪುನವರ ನುಡಿಮುತ್ತುಗಳು: ವೈಚಾರಿಕ ನುಡಿಗಳು. ದೇವರನ್ನು ಪೂಜಿಸಿದರೆ ದೇವರಾಗುತ್ತೇವೆ, ದೆವ್ವಗಳನ್ನು ಪೂಜಿಸಿದರೆ ದೆವ್ವಗಳಾಗುತ್ತೇವೆ. ದುಡಿ ಅಲ್ಲ ಸ್ನೇಹಿತರೆ, ಇದು ಗುಡಿ ಆಗಬೇಕ್ರಿ. ಗುಡಿ ಅಂತ ಇದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮುಟ್ಟ ಕೀಳ ಬನ್ನಿ. ಮನುಜ ಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಬೇಕು. ಮತೀಯ ಮತ್ತು ಸಾಮಾಜಿಕ ಅಂಧಶ್ರದ್ಧೆ ಮತ್ತು ಅಂಧಾಚಾರಗಳಿಂದ ನಾವು ಪಾರಾಗದಿದ್ದರೆ ನಮಗೆ ಉದ್ಧಾರವಿಲ್ಲ. ಆ ಮತದ ಈ ಮತದ ಸಹವಾಸ ಸಾಕಿನ್ನು, ಸೇರಿರೆ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆ ದೇವಿಯೇ ನಮಗಿಂದು ಪೂಜಿಸುವ ಭಾರ. ಮತ ನಮಗೊಂದು ದೊಡ್ಡ ಬಂಧನವಾಗಿದೆ, ನಾಡಿನ ಏಳ್ಗೆಯ ಕುತ್ತಿಗೆಗೆ ಉರುಳಾಗಿದೆ. ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ. ವಿಜ್ಞಾನಿಗಳಲ್ಲೂ ಮೂಢನಂಬಿಕೆಗಳುಂಟು, ಅಂಥವರು ವಿಜ್ಞಾನಿಗಳಲ್ಲ, ವಿಜ್ಞಾನವನ್ನ ಹೊರುವ ಕತ್ತೆಗಳು. ಜಾತಿಯನ್ನು ಬಿಡದಾತ ನಿಜವಾದ ಹಿಂದುವೇ ಅಲ್ಲ. ಗೋವು ಸಾಕುವವರು ರೈತರೇ ಹೊರತು ಧರ್ಮಶಾಸ್ತ್ರ ಕರ್ತೃಗಳಲ್ಲ. ಆದ್ದರಿಂದ ಗೋವಧೆಯನ್ನು ನಿಷೇಧಿಸುವ ಮೊದಲು ರೈತರ ಅಭಿಮತವನ್ನ ಪಡೆಯಬೇಕು. 2ನೇದು ಜೀವನದ ನುಡಿಗಳು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ. ಕಣ್ಣಿನಲ್ಲಿ ನೋಡಿದ್ದೇ ಪರಮ ಸತ್ಯವಲ್ಲ, ಹೃದಯದಿಂದ ನೋಡತಕ್ಕಂಥ ಶಕ್ತಿ ಮಾನವನಲ್ಲಿದೆ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಓ ನನ್ನ ಚೇತನ, ಆಗುನಿ ಅನಿಕೇತನ. ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದು ಲೇಸು. ಕೋಟಿ ಧನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖಹಳ್ಳಿ ಬಾಳು. ಬಹುಜನರು ಹೇಳಿದ ಮಾತ್ರಕ್ಕೆ ಸುಳ್ಳು ಸತ್ಯವಾಗುವುದಿಲ್ಲ. ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರದು, ಕಲ್ಲಿದ್ದಲ ಕಾವಾಗಬೇಕು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಖಚಿತವಲ್ಲ. ನಮ್ಮ ಮನಸ್ಸೇ ನಮಗೆ ದೇವರು, ಇನ್ಯಾವುದೂ ಅಲ್ಲ, ಇನ್ಯಾರೂ ಅಲ್ಲ. ನಿಲ್ಲುವುದೇ ಸಾವು, ನಡೆಯುವುದೇ ಬಾಳು. ಮುಗುಳ್ನಗೆಗೆ ಮುಪ್ಪಿಲ್ಲ. ಎಷ್ಟು ದೇವರ ನಿನ್ನೆಷ್ಟು ನಂಬಿದರೆಷ್ಟು, ನೀ ನಂಬದರೆ ನಿನ್ನ ನೀನು. ಮನದಲ್ಲಿ ಕಾಮ, ಬಾಯಲ್ಲಿ ರಾಮ, ಕೈಲಾಗದಿದ್ದರೂ ಕಲಿಭೀಮ.
ಮನುಷ್ಯರಿಗೆ ಮನುಷ್ಯರು ಸಹಾಯವಾಗದೆ ಇನ್ನಾರಾಗ್ತಾರೆ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಳುತ್ತಾ ತೆರೆಯ ಮೇಗಡೆ ಹಾರಲಿ. ಉತ್ತಮವಾದದ್ದು ಇದ್ದರೆ ಹೊಗಳಿ, ಇಲ್ಲದಿದ್ದರೆ ತ್ಯಾಪಗಿರಿ. ಅಪಕಾರ ಮಾಡದಿರು, ಅದಕ್ಕಿಂತಲೂ ಬೇರೆ ಉಪಕಾರವನ್ನು ಬಯಸೆ. ನಿನ್ನಿಂದ ನಾನು ಅಪಕಾರ ಮಾಡದಿರುವುದೇ ಪರಮ ಉಪಕಾರ. ಮೂರನೇದ್ದು ನಾಡು ನುಡಿ ಸಾಹಿತ್ಯದ ನುಡಿಗಳು. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು, ಇಂದು ಅದೇ ಗೋವರ್ಧನಗಿರಿ ದಾರಿಯಾಗುತ್ತದೆ. ನೀವು ತಿಳಿದದ್ದನ್ನು ನಿಮ್ಮ ಭಾಷೆಯಲ್ಲಿ ಇತರರಿಗೆ ಹೇಳಲಕ್ಕೆ ಸಾಧ್ಯವಿಲ್ಲದೆ ಇದ್ರೆ ಅದರ ಅರ್ಥ ಇಷ್ಟೇ: ನಿನಗೆ ಏನೂ ವಿಷಯ ತಿಳಿದೇ ಇಲ್ಲ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು. ಕನ್ನಡ ಎನೆ ಕುಣಿದಾಡುವುದೆನ್ನದೆ, ಕನ್ನಡ ಎನೆ ಕಿವಿ ನಿಮಿರುವುದು. ತೆರೆದಿದೆ ಮನೆ, ಓ ಬಾ ಅತಿಥಿ. ಇವೆಲ್ಲವೂ ಕುವೆಂಪುನವರ ನುಡಿಮುತ್ತುಗಳು. ಲಕ್ಷಾಂತರ ನುಡಿಮುತ್ತುಗಳು ಇರುವಂಥದ್ದು ಸ್ನೇಹಿತರೆ. ಅದರಲ್ಲಿ ಕೆಲವು ನುಡಿಮುತ್ತುಗಳನ್ನು ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ನಿಧನ. ಕುವೆಂಪುರವರು ನವೆಂಬರ್ 11, 1994 ಮೈಸೂರಿನ ತಮ್ಮ ನಿವಾಸ ಉದಯ ರವಿಯಲ್ಲಿ ನಿಧನರಾದರು. ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಅವರ ಮನೆ ವಸ್ತು ಸಂಗ್ರಹಾಲಯವಾಗಿರುವಂಥದ್ದು ಮತ್ತು ಅವರ ಸಮಾಧಿ ಸ್ಥಳವಾದ ಕವಿಶೈಲ ಒಂದು ವಿಶಿಷ್ಟ ಸ್ಮಾರಕವಾಗಿರುವಂಥದ್ದು. ಇದಿಷ್ಟು ಕವಿ ಕುವೆಂಪುನವರ ಕವಿ ಪರಿಚಯವಾಗಿತ್ತು. ಕವಿ ಪರಿಚಯ ಪ್ರಸ್ತುತಪಡಿಸುವ ಸಂದರ್ಭದಲ್ಲಿ ಯಾವುದೇ ಪದಗಳನ್ನು ತಪ್ಪು ಉಚ್ಚರಿಸಿದ್ದಲ್ಲಿ, ಹಾಗೆಯೇ ಈ ಮಾಹಿತಿಯಲ್ಲಿ ಯಾವುದಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಎನ್ನುತ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗಾಣಿಸ್ತಾ ಇದ್ದೀನಿ. ಧನ್ಯವಾದಗಳು.